ಹೆದರ್ಸಕ್ ಮಾಡಿದ್ರ ಅಥವಾ ನಮ್ ಕ್ಷೇತ್ರಕ್ಕೆ ಬಂದಿದ್ರ ತೋರ್ಸ್ಕೊತೀವಿ ಇವ್ರು ನೇರ ಮಾತಾಡ್ತಾರೆ, ಯಾರಿಗೂ ಹೆದ್ರಲ್ಲ, ಇರ್ಬೋದು ಗಟ್ಟಿಯಾಗಿ ಹಿಂದುತ್ವದ ಪರ ನಿಂತ್ಕೊಂತಾರೆ, ಒಂದಿಷ್ಟು ನೇರವಾಗಿ ಮಾತಾಡ್ತಾರೆ, ಯಾರಿಗೂ ಹೆದ್ರಲ್ಲ. ಅದಕ್ಕೆ ಹೆದರ್ಸ್ಬೇಕು ಅಂತ ಇಂಟೆನ್ಷನ್ ಇತ್ತೇನೋ, ಯಾರಿಗೊತ್ತು ಯಾರ ಮನಸ್ಸಲ್ಲಿ ಯಾವ ಮನಸ್ಥಿತಿ ಹೇಗಿತ್ತು ಅಂತ. ಈಗೆಲ್ಲ ನೀವು ಹೇಳ್ಬೇಕಾದ್ರೆ ನಮಗೆ ಅದೇ ನೀವು ಹೆಂಗೆ ಹೇಳಿದ್ರಿ, ಈಗ ನಮ್ಮ ತಮಿಳ್ನಾಡಲ್ಲೆಲ್ಲ ನಡೀತಿದ್ದು ಈಗ ನಮ್ಮ ರಾಜ್ಯದಲ್ಲೇ ನೋಡಂಗಾಯ್ತು. ಅದು ನಾವು ಇಷ್ಟು ಹತ್ರದಿಂದ ನಮ್ಮನೆಯವ್ರಿಗೆ ಹಿಂಗಾಯ್ತಲ್ಲ, ಇಷ್ಟೆಲ್ಲ ಮಾಡಿದ್ರಲ್ಲ, ಇಷ್ಟು ವರ್ಷ ಒಂದು ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ, ಒಂದು ಸಚಿವರಾಗಿ, ಒಂದು ಶಾಸಕನಾಗಿ ಕೆಲಸ ಮಾಡಿದ್ದಾರೆ. ಅದರಲ್ಲೂ ನಿಜವಾಗ್ಲೂ ಏನು ಅಂತಂದರೆ ಇಡೀ ನಮ್ಮ BJP ಟೀಮಿಗೆ, ಹಿಂದುತ್ವ ಪರ ಸಂಘಟನೆಗಳಿಗೆ ನಾನು ನಿಜವಾಗ್ಲೂ ತುಂಬ ಹೃದಯದ ಧನ್ಯವಾದ ಹೇಳಬೇಕು. ಯಾಕೆಂದರೆ ಇನ್ಕ್ಲೂಡಿಂಗ್ ಮಾಧ್ಯಮದವರಿಗೂ ಸೇರಿಸಿ ನೀವು ಇಷ್ಟು ಚೆನ್ನಾಗಿ ಜನಗಳಿಗೆ ನೇರವಾಗಿ ಒಂದು ವೀಕ್ಷಣೆ ಮುಖಾಂತರ ತೋರಿಸಿದ್ರಿ ಹಿಂಗೆ ಆಗ್ತಿತ್ತು ಅಂತ. ಇಲ್ಲ ಅಂತಂದರೆ ಯಾರ ಮೇಲೆ ಬೇಕಾದರೂ ಗೂಬೆ ಕೂರಿಸ್ಬಿಡ್ತಾರೆ. ಇದು ಸಹಜ ರಾಜಕೀಯದಲ್ಲಿ, ಅವ್ರ ಮೇಲೆ ಆರೋಪ ಮಾಡೋದು, ಇವ್ರ ಮೇಲೆ ಆರೋಪ ಅದು. ಸೊ ಹಾಗಾಗಿ ನಿಮ್ಮ ಮೂಲಕ ಇಡೀ ನನ್ನ ಕಾರ್ಯಕರ್ತರು ಬಂಧುಗಳಿಗೆ, ನನ್ನೆಲ್ಲ ಮಹಿಳಾ ಸಹೋದರಿಯರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದ ಹೇಳ್ಬೇಕು. ಜೊತೆ ಅವರು ನಮ್ಮ ಜೊತೆ ಗಟ್ಟಿಯಾಗಿ ನಿಂತಿದ್ರು ಅನ್ನೋದೇ ನನ್ಗೊಂದು ದೊಡ್ಡ ಶಕ್ತಿ ತರ ಇತ್ತು ಅಂತಂತೂ ಅನ್ಸಲ್ಲ. ಖಂಡಿತವಾಗ್ಲೂ ಇದಿಲ್ಲಿಗೆ ನಿಲ್ಲುತ್ತೆ ಅಂತ ಅನ್ಸಲ್ಲ. ಯಾಕಂತಂದ್ರೆ ಪಾಠ ಕಲಿಸ್ತೀನಿ ಅವನಿಗೆ ಏನು ಅಂತ ತೋರಿಸ್ತೀವಿ ಅನ್ನೋ ಭಾವನೆ ಏನಾದ್ರೂ ಇತ್ತೇನೋ ಅಂತ ಕೂಡ ಕೆಲವರು ಹೇಳ್ತಾರೆ. ಗೊತ್ತಿಲ್ಲ ಇನ್ನು ಇದೆಲ್ಲ ಎಲ್ಲಿಗೆ ಹೋಗುತ್ತಿದ್ದು ಅಂತ ಗೊತ್ತಿಲ್ಲ. ಅಥವಾ CT ರವಿ ಅವರು ಏನು ಬೇಡಪ್ಪ, ನನ್ಗೇನು ಬೇಡ, ನಾನು ನ್ಯೂಟ್ರಲ್ ಆಗಿ ಸುಮ್ಮನಾಗ್ಬಿಡ್ತೀನಿ, ಇಂಥವೇನು ಬೇಡ ಅಂತ ಸುಮ್ಮನಾಗ್ತಾರೋ, ಅಥವಾ ರಿವೆಂಜ್ ತಗೊಳ್ತಾರೋ, ಅಥವಾ ಪ್ರತಿಭಟನೆ ಮಾಡ್ತೀವಿ ಅಂತ ಹೋಗ್ತಾರೋ, ಏನ್ ಮಾಡ್ತಾರೆ ನೆಕ್ಸ್ಟ್ ಅಂತ CT ರವಿ? ಅವ್ರನ್ನೇ ಕೇಳಬೇಕು. ನಾನೇನು ಹೇಳಕ್ಕಾಗಲ್ಲ, ಅವ್ರ ಪರವಾಗಿ ನಾನೇನು ಮಾತಾಡೋಕ್ಕಾಗಲ್ಲ. ಬಟ್ ಏನು ಅಂತಂದ್ರೆ ಅವರಿಗೆ ನಿಜ ನೋವಾಗಿದೆ, ಯಾಕೆ ಹಿಂಗೆ ಮಾಡಿದ್ರು ಅನ್ನೋದು ಅವ್ರಿಗೂ ಒಂದು ಇದಾಗಿದೆ, ಏನು ಉದ್ದೇಶ ಇತ್ತು ಅನ್ನೋದಾಗಿದೆ. ಇದಕ್ಕೆ ಅವ್ರು ಬಂದು ಅವ್ರು ಹೇಳ್ತಾ ಇದ್ರು ಸ್ಟೇಷನಿಗೆ ಹೋಗಿ ನಾನು FIR ಹಾಕಿ ಅವ್ರ ವಿರುದ್ಧ ಅವ್ರು ಕಂಪ್ಲೇಂಟ್ ಕೊಟ್ಟರೆ ಆ ಕಂಪ್ಲೇಂಟ್ನ ತಗೊಂಡ್ಲಿಲ್ಲಂತೆ. ಸೊ ಹಾಗಾಗಿ ಇವ್ರು ಮುಂದೆ ಯಾವ ಕ್ರಮ ತಗೊಳ್ತಾರೆ ಅಥವಾ ಇವ್ರೇನಾದ್ರೂ ಕಂಪ್ಲೇಂಟ್ ಕೊಡ್ತಾರ ಅಂತ ಅದನ್ನ ನೀವು ಅವರನ್ನೇ ಕೇಳಬೇಕು. ಸೊ ಕೊನೆಯದಾಗಿ ಇದು ಒಂದು ಹೆಣ್ಮಕ್ಳ ವಿಚಾರದಲ್ಲಿ ಆಗಿರುವಂತ ಒಂದು ಘಟನೆ. ಅಂದ್ರೆ ಹೆಣ್ಣು ಮಗಳೊಬ್ಬಳಿಗೆ, ಅದರಲ್ಲೂ ಸರ್ಕಾರದ ಭಾಗವಾಗಿರುವಂತ ಸಚಿವೆಯೊಬ್ಬರಿಗೆ ಕೆಟ್ಟ ಶಬ್ದ ಹೇಳಿದ್ರು, ಅದರಲ್ಲೂ ಸದನದಲ್ಲಿ ಕೆಟ್ಟ ಶಬ್ದ ಹೇಳಿದ್ರು CT ರವಿ ಅಂತ ಪ್ರಮುಖ ಮುಖಂಡರು ಅನ್ನೋದಕ್ಕೆ. ಸೊ ಕೊನೆಯದಾಗಿ ಇಡೀ ಘಟನೆನ ಹೇಗ್ ನೋಡ್ತೀರಾ, ಏನ್ ಹೇಳಕ್ ಬಯಸ್ತೀರಾ BJP ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಕರ್ನಾಟಕದ ಜನತೆಗೆ ಏನ್ ಹೇಳಕ್ ಬಯಸ್ತೀರಾ? ಯಾವುದೇ ಹೆಣ್ಮಗು ಆಗಿರ್ಲಿ, ಅದು ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ, ಈ ತರ ಪದ ಹೇಳಿದಾಗ ಅವ್ರಿಗೆ ಮನಸ್ಸಿಗೆ ಖಂಡಿತವಾಗ್ಲೂ ನೋವಾಗುತ್ತೆ. ನಾನು ಇದ್ರ ಮಾತಾಡ್ತಾ ಇಲ್ಲ. ಬಟ್ ಸದನದೊಳಗೆ ಏನು ಮಾತಾಡಿದ್ರು, ಸಚಿವರು ಏನು ಹೇಳಿದ್ರು, ಒಬ್ರು ಸಚಿವರಾಗಿ, ಅದು ಮಹಿಳೆಯಾಗಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕೂತಿದ್ರು, ನೀವೇ ಅದನ್ನ ಚಿತ್ರಣನ ಬಿಂಬಿಸ್ತಿದ್ರು, ಅವ್ರ ಬಾಯಲ್ಲಿ ಯಾವ್ಯಾವ ಶಬ್ದ ಬಂತು, ಅವ್ರು ಯಾವ ಥರ ಸದನದೊಳಗೆ ಪ್ರವೋಕ್ ಮಾಡಿದ್ರು, ಅದು CT ರವಿ ಅವ್ರಿಗೆ ಏನು ಕೇಳಿಸ್ತು, ಇವ್ರು ಹೇಳಿದ ಅವ್ರಿಗೆ ಏನು ಕೇಳಿಸ್ತು ಅಂತ ನಾನು ಅವ್ರು ಬಂದಮೇಲೆ ಕೇಳಬೇಕು ಅಥವಾ ಆ ವಿಜುವಲ್ಸಲ್ಲೇ ಕೇಳ್ಕೋಬೇಕು. ಬಿಟ್ಟರೆ ನನಗಿದ್ರ ಮಧ್ಯದಲ್ಲಿ ನನಗೇನು ಗೊತ್ತಿಲ್ಲ. ಕೊನೆಯದಾಗಿ ಪಲ್ಲವಿ ಅವರೇ, ನಿಮ್ಗೆ ಹೆಂಡತಿ ಇಲ್ವೇನೋ, ಮಗಳಿಲ್ವೇನೋ ಅಂತ ಜೋರಾಗಿದೆಲ್ಲ ಆದ್ಮೇಲೆ ಕೊನೆಯದಾಗಿ ಮತ್ತೆ ಏನೋ ಸಭಾಪತಿಗಳ ಹತ್ರ ಹೋಗಿ ಇಬ್ರು ಮಾತಾಡ್ಕೊಂಡು ಬಂದ್ಮೇಲೆ ಕೊನೆಗೆ ಸಭಾಪತಿಗಳ ಪತ್ರ ಓದಿದ ಮೇಲೂ ಹೊರಗಡೆ ಬರುವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಜೋರಾಗಿ ಕಿರ್ಚ್ತಾರೆ. ಹೆಂಡತಿ ಇಲ್ವಾ, ಮಗಳಿಲ್ವಾ, ತಾಯಿ ಇಲ್ವೇನೋ ಅಂತ ಏಕವಚನದಲ್ಲಿ ಕೈ ತೋರಿಸಿ ಕಿರ್ಚ್ತಾರೆ. ಏನ್ ಹೇಳೋದಕ್ಕೆ ಬಯಸ್ತೀರಿ ಅದಕ್ಕೆ? ಅದೇ ಹೇಳಿದ್ದು, ಈಗ ಒಬ್ರು ಸಚಿವರು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾಗ ಅವ್ರು ಏನೇನು ಮಾತಾಡಿದ್ದಾರೆ ಅಂತದ್ ಬಿಟ್ಟರು, ಕೊನೆಗೆ ಹೆಣ್ಮಗು ಅನ್ನೋದನ್ನ ಒಂದು ವೀಕ್ನೆಸ್ ಇಟ್ಕೊಂಡು ಅದನ್ನ ಹೈಲೈಟ್ ಮಾಡಿದ್ರು. ಸೊ ಅವಾಗ ಅವ್ರಿಗೆ ಏನು ಪ್ರವೋಕ್ ಮಾಡಿ ಅವ್ರಿಗೇನು ಕೋಪ ಬರ್ಸಿದ್ರು ಅನ್ನೋದು ನಿಜವಾಗ್ಲೂ ಅದು ಆ ಪಿಕ್ಚರ್ಸಲ್ಲೇ ನೋಡಬೇಕು. ಬಿಟ್ಟರೆ ತಾಯಿ ಇಲ್ದಲೇ CT ರವಿ ಈ ಭೂಮಿಲಿ ಜನ್ಮ ತಾಳಕ್ಕೆ ಆಗ್ತಾನೆ ಇರಲಿಲ್ಲ. ತಾಯಿಯಿಂದ ಗರ್ಭದಿಂದನೇ ಬಂದಿರ್ತಾರೆ. ಸೊ ಅವ್ರಿಗೂ ಗೊತ್ತು. ಬಟ್ ಅವ್ರಿಗೇನು ಮನ್ಸಿಗೆ ನೋವಾಯಿತು, ಅವ್ರು ಅದನ್ನ ಆ ಮಾತುಗಳನ್ನ ಹೇಗೆ ತಗೊಂಡ್ರು ಅಥವಾ ಇವ್ರೇನು ಹೇಳಿದ್ರು ಅನ್ನೋದನ್ನ ಅದೇ ಹೇಳಿದಿಲ್ಲ. ಟೋಟಲಿ ಒಂದು ಕನ್ಫ್ಯೂಷನ್ ಮಾಡಿ ಇದನ್ನೆಲ್ಲ ವಿಷಯನ ಬಿಟ್ಟು ಬೇರೆ ಯಾವುದೋ ಒಂದು ಇದಕ್ಕೆ ತಗೊಂಡು ಹೋಗಿ ನಿಲ್ಸಿದ್ರು. ಯಾಕೆ ಅಂತಂದರೆ ಅವ್ರಿಗೇನು ತಲೆಯಲ್ಲಿತ್ತು, ಅವ್ರನ್ನ ಮುಗಿಸ್ಬೇಕು ಅಥವಾ ರಾಜಕೀಯದಿಂದ ಅವ್ರನ್ನ ಹಿಂದೆ ಸರಿಸ್ಬೇಕು, ನಮ್ಮ ಶಕ್ತಿ ಏನಿದೆ ಅನ್ನೋದನ್ನು ತೋರಿಸ್ಬೇಕು, ಅಥವಾ ನಾವೆಷ್ಟು ಪ್ರಬಲವಾಗಿದ್ದೀವಿ, ನಮ್ಮ ಸರ್ಕಾರ ಏನು, ಪೊಲೀಸ್ ಹೆಂಗೆ ನನ್ನ ಕಂಟ್ರೋಲಲ್ಲಿದ್ದಾರೆ ಅನ್ನೋದು ಯಾರಿಗಾರು ತೋರಿಸ್ಬೇಕಿತ್ತೇನೋ. ಇದನ್ನ ಯಾರು ಮಾಡಿಸಿದ್ರು, ಯಾರು ಹಿಂಗೆ ಮಾಡಕ್ಕೆ ಹೇಳಿದ್ರು ಅನ್ನೋದನ್ನ ನಾವು ಹೆಂಗೆ ಊಹಿಸ್ಕೊಳ್ಳೋದು ಅಂತಾನೆ ಓವರಾಲ್ ಟೋಟಲಿ ಕಷ್ಟನೇ ಇದು. ಬಟ್ ಒಂಥರ ಆತಂಕ ಸೃಷ್ಟಿಸಿ ಇಂಥದ್ದೊಂದು ವಾತಾವರಣನ ಯಾಕೆ ತಂದ್ರು ಅನ್ನೋದನ್ನೇ, ಅದು ಒಂದು ಸೆಷನ್ ನಡೀತಿರ್ಬೇಕಾದ್ರೆ ಇಷ್ಟೆಲ್ಲ ಏನೋ ಬೆಂಗಳೂರಲ್ಲೋ ಎಲ್ಲೋ ಹಳ್ಳಿಲೋ ಇದ್ದಿದ್ರೆ ಗೊತ್ತಾಗ್ತಿಲ್ಲ. ಒಂದು ಸೆಷನ್ ಒಳಗಡೆಯಿಂದ ಕರ್ಕೊಂಡು ಹೋಗಿದ್ದಾರೆ, ಆ ಜೀಪಿಗೆ ತುಂಬ್ಕೊಂಡಿರೋದು ಎಲ್ಲ ನಾವು ವಿಜುವಲ್ಸ್ನ ನೀವೇನು ಮಾಧ್ಯಮದಲ್ಲಿ ಬಿತ್ತರಿಸಿದ್ವಿ ಅದನ್ನೇ ನೋಡಿದ್ದು. ಸೊ ಈ ತರ ವಿಜುವಲ್ಸ್ ನ ನೋಡಿ ನಮ್ಗೆ ನಿಜವಾಗ್ಲೂ ಆತಂಕ ಆಯ್ತು. ಯಾರಿಗೆ ಯಾವ ಉದ್ದೇಶ ಇತ್ತು, ಏನ್ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರು
ಸಿಟಿ ರವಿ ಅವರ ಪತ್ನಿಯಾಗಿ ನಿಮಗೆ ನಿನ್ನೆ ರಾತ್ರಿ ಹಂಗೆಲ್ಲ ಘಟನೆಗಳು ನಡೀತಾ ಇರುವಾಗ ಸಿಟಿ ರವಿ ಅವ್ರು ಕುಡ್ಕ ಸಿಟಿ ರವಿ ಕುಡ್ಕ ಅಂತ ಹೇಳ್ಕೊಂಡು ಅಲ್ಲಿ ಸದನದಲ್ಲಿ ಓಡಾಡ್ತಾ ಇರುವಾಗ, ಆಮೇಲೆ ಅವ್ರನ್ನ ಕೊಲೆಗಡುಕ ಅಂತೆಲ್ಲ ಹೇಳಿದಾಗ, ಆಮೇಲೆ ಅವ್ರ ತಲೆಗೆ ಏಟು ಬಿದ್ದಾಗ, ಅವ್ರನ್ನ ಎಲ್ಲೆಲ್ಲೋ ಅಲಿಸ್ತಾ ಇದ್ದಾಗ ಎಲ್ಲ ಯಾವ ಭಾವನೆ ಬರ್ತಾ ಇತ್ತು ಅಂತ, ಪಲ್ಲವಿ ಅವರಿಗೆ ಏನು ಅನ್ನಿಸ್ತಾ ಇತ್ತು ಅಂತ, ಪರಿಸ್ಥಿತಿ ಹೇಗಿತ್ತು ಅಂತ? ಈಗ ಅವ್ರದ್ದೆಲ್ಲೋ ಒಂದೇನು ಹೇಳಬೇಕು ಅಂತಂದರೆ, ಈಗ ಯಾರಾದರೂ ತಪ್ಪು ಮಾಡಿದಾಗ ಅವ್ರು ತಪ್ಪು ಅಂತ ಹೇಳಿದಾಗ ಎಲ್ಲೋ ಆತ್ಮಸಾಕ್ಷಿ ಚುಚ್ಬೋದೇನೋ, ಇಲ್ಲ ಚುಚ್ಚಲ್ಲ. ಈಗ ನೇರವಾಗಿದ್ದಾಗ ಆ ಥರ ವಿಷಯಗಳನ್ನೀಗ ಸಿಟಿ ರವಿ ಕುಡಿಯಲ್ಲ ಅನ್ನೋದು ಇಡೀ ನಮ್ಮ ಚಿಕ್ಕಮಂಗ್ಳೂರು ಜನತೆಗೆ ಗೊತ್ತು. ಯಾರನ್ನ ಬೇಕಾದರೂ ಬಂದು ಕೇಳ್ಬೋದು. ಯಾಕೆಂದರೆ ಏನು ಕುಡಿಬೇಕಾದ್ರೆ ಕದು ಮುಚ್ಚಿ ಏನು ಕುಡಿಯೋಕ್ಕಾಗಲ್ಲ, ಎಲ್ಲಾದರೂ ಬಾರಲ್ಲ ಪಬ್ಬಲ್ಲೋ ಕುಡ್ದಿದ್ರೆ ಹೇಳ್ಬೋದಲ್ಲ. ಈಗ ಸಹಜವಾಗಿ ನೀವು ಬೇರೆ ಶಾಸಕರು ಬೇರೆಯವರು ನೋಡಿರೋದು, ಅವ್ರ ಎಂಟರ್ಟೈನ್ಮೆಂಟು ಎಲ್ಲ ನೋಡಿರ್ತೀರಾ, ಅದು ಬಿಂಬಿಸ್ತಾರೆ. ಸೊ ನಮ್ಮ ಮನೆಯವರು ನಾನು ಟೀ ಕಾಫಿನೇ ಕುಡಿಯಲ್ಲ, ನನಗೆ ಗೊತ್ತಿರಂಗೆ. ನಾನು ಇದನ್ನು ಅವತ್ತು ಅವ್ರು ಆಕ್ಸಿಡೆಂಟ್ ಆದಾಗ ಹೇಳಿದಾಗಲೂ ನಾನು ಇದನ್ನೇ ವಿಷಯ ಹೇಳಿದ್ದು. ಸೊ ಅವ್ರು ಕುಡಿತಾರೆ ಅಂತ ಕುಡ್ಕ ಅಂದಾಗ ಸಹಜವಾಗಿ ಇರಿಟೇಟ್ ಆಗುತ್ತೆ. ಓಕೆ, ರೈಟ್. ಪಲ್ಲವಿ ಅವರೇ, ಧನ್ಯವಾದಗಳು ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ಸಾಕಷ್ಟು ಮುಕ್ತವಾಗಿ ನಿಮ್ಮ ಭಾವನೆಗಳನ್ನ ಹಂಚ್ಕೊಂಡಿದ್ದೀರಾ, ಸಾಕಷ್ಟು ಸಮಚಿತ್ತದಿಂದ ಮಾತನಾಡ್ತಾ ಇದ್ದೀರಾ. ಅನಂತ ಧನ್ಯವಾದಗಳು ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ಇದರೊಂದಿಗೆ ಈ ಸಂದರ್ಶನವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ, ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವ್ರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಅದ್ರ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಇರ್ತೇವೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.